ಇತ್ತೀಚೆಗೆ ನಾವು ತಿಂತಿರೋ ಆಹಾರಗಳಲ್ಲಿ ಎರಡು ತುಂಬ ಕೆಟ್ಟದಾದಂತಹ ಕೆಮಿಕಲ್ನ ತಿಂತಾ ಇದ್ದೀವಿ. ಈ ಎರಡು ಕೆಮಿಕಲ್ಗಳು ನಮ್ಮ ಹೃದಯಾಘಾತಕ್ಕೆ ನೇರವಾದ ಕಾರಣವನ್ನು ಕೊಡ್ತಾ ಇದೆ. ಗ್ಲೂಟಮೇಟ್ ಅಂತ ಅನ್ನೋದನ್ನು ನಾವು ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ತಿಂತಾ ಇದ್ದೀವಿ. ಘಮ ಘಮ ಅಂತ ಹೇಳಿ ಅಡುಗೆಗಳಿಗೆ ನೀವು ಎಂಥ ಒಂದು ಒಳ್ಳೆಯ ಹೋಟ್ಲಲ್ಲಿ ನೀವು ತಿಂತಿದ್ರು ಅಲ್ಲಿ ತಿಂತಿದ್ದಿರಲ್ಲ ಗೋಬಿ ಮಂಚೂರಿಯ, ಅದಕ್ಕೆ ಕೂಡ ಒಂದಷ್ಟು ಗ್ಲೂಟಮೇಟನ್ನು ಹಾಕಿರ್ತಾರೆ. ಈ ಎರಡು ಅಂಶಗಳು ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ದೇಹ ಅದನ್ನು ಉಪಯೋಗಿಸ್ಕೊಳ್ಳೋದು ಇಲ್ಲ, ಅದನ್ನು ಶೇಖರಣೆ ಮಾಡೋಕ್ಕೂ ಅದರ ಕೈನಲ್ಲಾಗಲ್ಲ, ಅದಕ್ಕೆ ವಿಸರ್ಜನೆಯನ್ನು ಮಾಡೋಕ್ಕೂ ಆಗೋದಿಲ್ಲ. ಇಂಥದ್ದು ಒಂದು ಅಂಶವನ್ನು ನಮ್ಮ ದೇಹ ಸ್ವೀಕರಿಸಿದಾಗ 30 ವರ್ಷಗಳ ಕಾಲ ನಮ್ಮ ದೇಹದಲ್ಲಿ ಅದು ಹಾಗೇ ಇರುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಿದರೆ ಏಕಮಾತ್ರ ಕಾರಣ ಯಾರು? ನಾವೇ. ಈ ಹೃದಯಾಘಾತ ಆಗ್ತಾ ಇರೋದನ್ನು ತಡಿಬೇಕಾದ್ರೆ ನಾವು ಎಂತಹ ಆಹಾರಗಳನ್ನ ತಿನ್ನೋದನ್ನು ಕಡಿಮೆ ಮಾಡಬೇಕು ಅಂತ ಅನ್ನೋದನ್ನು ನೋಡಬೇಕು. ಇತ್ತೀಚೆಗೆ ನಾವು ಈ ಹೃದಯಾಘಾತ ಹೆಚ್ಚಾಗ್ತಿದೆ ಕೇಳ್ತಾ ಇದ್ವಿ. ಅದಕ್ಕೆ ತುಂಬ ನೇರವಾಗಿ ಇನ್ನೊಂದು ಅಂಶ ನಮಗೆ ಕಾಣಿಸ್ತಾ ಇದೆ. ಇತ್ತೀಚೆಗೆ ನಾವು ತಿಂತಿರೋ ಆಹಾರಗಳಲ್ಲಿ ಎರಡು ತುಂಬ ಕೆಟ್ಟದಾದಂತಹ ಕೆಮಿಕಲ್ನ ತಿಂತಾ ಇದ್ದೀವಿ. ಈ ಎರಡು ಕೆಮಿಕಲ್ಗಳು ನಮ್ಮ ಹೃದಯಾಘಾತಕ್ಕೆ ನೇರವಾದ ಕಾರಣವನ್ನು ಕೊಡ್ತಾ ಇದೆ. ಯಾವುದಪ್ಪ ಅದು ಅಂತ ಹೇಳಿದರೆ ಗ್ಲೂಟಮೇಟ್ ಅಂತ ಅನ್ನೋದನ್ನು ನಾವು ಹೆಚ್ಚಾಗಿ ನಮ್ಮ ಆಹಾರದಲ್ಲಿ ತಿಂತಾ ಇದ್ದೀವಿ. ಯಾವುದು ಗ್ಲೂಟಮೇಟ್? ಎಲ್ಲಿ ತಿಂತಿದ್ದೀವಿ? ನಮಗೆ ಹೆಂಗೆ ಗೊತ್ತಾಗ್ತಾ ಇದೆ ನಾವು ತಿನ್ನೋದು? ನಮಗೆ ಯಾವುದು ಗೊತ್ತಾಗ್ತಾ ಇದೆ ಗೊತ್ತಾ ನಿಮಗೆ? ಗ್ಲೂಟಮೇಟ್ಗಳು ನೀವು MSG ಅಂತ ಹೇಳ್ತೀರ ಅಲ್ವಾ, ಘಮ ಘಮ ಅಂತ ಹೇಳಿ ಅಡುಗೆಗಳಿಗೆ ನೀವು ಎಂಥ ಒಂದು ಒಳ್ಳೆಯ ಹೋಟ್ಲಲ್ಲಿ ನೀವು ತಿಂತಿದ್ರು ಅಲ್ಲಿ ತಿಂತಿದ್ದಿರಲ್ಲ ಗೋಬಿ ಮಂಚೂರಿಯ, ಅದಕ್ಕೆ ಕೂಡ ಒಂದಷ್ಟು ಗ್ಲೂಟಮೇಟನ್ನು ಹಾಕಿರ್ತಾರೆ. ಎಷ್ಟೋ ಹೋಟೆಲ್ಗಳಲ್ಲಿ ಸೂಪ್ಗೆ ಗ್ಲೂಟಮೇಟನ್ನು ಹಾಕಿರ್ತಾರೆ. ಇಲ್ಲಪ್ಪ ನಾವು ರಸ್ತೆ ಬದಿನಲ್ಲಿ ತಿನ್ನೋಣ, ನಾವು ರಸ್ತೆ ಬದಿ ಮ್ಯಾಗಿನಲ್ಲಿ ತಿಂತಾ ಇಲ್ಲ, ನಾವು ರಸ್ತೆ ಬದಿ ನೂಡಲ್ಸ್ ತಿಂತಾ ಇಲ್ಲ, ಹಾಗಾಗಿ ಅಲ್ಲಿ ಮಾತ್ರನೇ ಈ MSG ಹಾಕೋದು, ನಾವು ತಿನ್ನೋ ಹೋಟೆಲಲ್ಲಿ ಹಾಕೋದಿಲ್ಲ ಅಂತ ನೀವು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ತಪ್ಪು. ಬೀದಿ ಬದಿಯ ಆಹಾರಗಳಲ್ಲೂ ಕೂಡ ಮತ್ತು ಇದರಲ್ಲೂ ಕೂಡ ಇದನ್ನು ಹಾಕ್ತಾ ಇದ್ದಾರೆ. ಅನೇಕ ಪ್ರಪಂಚದಾದ್ಯಂತ ನಡೆಸಿರೋ ಅನೇಕ ಅಧ್ಯಯನಗಳು ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ ಈ ಗ್ಲೂಟಮೇಟ್ಗಳು ನಮ್ಮ ಹೃದಯಕ್ಕೆ ನೇರವಾದ ಆಘಾತವನ್ನು ಉಂಟು ಮಾಡುವಂತಹ ಅಂಶಗಳು ಇದೆ. ಹಾಗಾಗಿ ಇದು ನಮಗೆ ಹೃದಯಾಘಾತಕ್ಕೆ ಒಂದು ಪ್ರಮುಖವಾದ ಕಾರಣ. ಬೀದಿ ಬದಿಯಲ್ಲಿ ತಿನ್ನುವಂಥ ನೂಡಲ್ಸ್ ಇರ್ಬೋದು, ತುಂಬ ಒಂಥರ ಅರೋಮ ತುಂಬ ಇರುತ್ತಲ್ಲ ಆಹಾರಗಳಲ್ಲಿ, ಅದರೊಳಗೆ ಕೂಡ ತುಂಬ ಇರುತ್ತೆ. ಯಾವ ಒಂದು ಆಹಾರ ಸ್ವಾದಿಷ್ಟವಾದ ಪರಿಮಳ ಇರುತ್ತೋ ಅದರೊಳಗೆ ಈ ಗ್ಲೂಟಮೇಟ್ಗಳನ್ನು ಹಾಕಲ್ಲ. ಯಾವ ಆಹಾರ ಒಂದು ಮುಖಕ್ಕೆ ಹೊಡೆದ ಹಾಗೆ ಒಂದು ಪರಿಮಳ ಕೊಡುತ್ತಲ್ವ, ಅದರೊಳಗೆ ಈ ಗ್ಲೂಟಮೇಟ್ಗಳು ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ನೀವು ನೋಡಿ ಹೀಗೆ ಯಾವ ಆಹಾರವನ್ನು ತಗೋಬೋದು ಅಂತ ಬಿಡಬಹುದು. ನಾನು ಇನ್ನೊಂದು ವಿಷಯ ಹೇಳಿದ್ರೆ ತುಂಬ ಜನಕ್ಕೆ ಬೇಜಾರಾಗುತ್ತೆ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಅತ್ಯಂತ ಪ್ರಿಯವಾದಂತಹ ಆಹಾರನೇ ಅದು. ಅದನ್ನೇ ಇಷ್ಟ ಇಲ್ಲ ಅಂತ ಯಾರೂ ಹೇಳಲ್ಲ. ಮಗುವಿಂದ ಹಿಡಿದು ವಯಸ್ಕರ ತನಕ ಇಷ್ಟಪಡುವಂತಹ ಈ ಚಾಕ್ಲೇಟ್ನಲ್ಲಿ ಗ್ಲೂಟಮೈನ್ ಅನ್ನುವಂತಹ ಒಂದು ಸಹಜವಾಗಿಯೇ ಇರುತ್ತೆ. ಅದು ಈ ಗ್ಲೂಟಮೈನ್ ಅನ್ನೋದು ಒಂದು ಮಧುರವಾದ ಕಹಿಯಾದರೂ ಕೂಡ ಮಾಧುರ್ಯ ಇರುವಂಥ ಒಂದು ರುಚಿಯನ್ನು ಕೊಡುತ್ತೆ. ಇದು ಕೂಡ ನಮ್ಮ ಹೃದಯಾಘಾತಕ್ಕೆ ತುಂಬ ಕಾರಣವಾಗಿ ಬರುತ್ತೆ. ಅದರಲ್ಲೂ ಈ ಬಿಟರ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟನ್ನು ತಿಂತಾರಲ್ಲ, ಅವರು ಹೆಚ್ಚಾಗಿ ಇದನ್ನು ಸ್ವೀಕಾರ ಮಾಡ್ತಾರೆ. ಇದು ಹೇಗೆ ಅಂತ ಹೇಳಿದ್ರೆ ಈ ಎರಡು ಅಂಶಗಳು ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ದೇಹ ಅದನ್ನು ಉಪಯೋಗಿಸ್ಕೊಳ್ಳೋದು ಇಲ್ಲ, ಅದನ್ನು ಶೇಖರಣೆ ಮಾಡೋಕ್ಕೂ ಅದರ ಕೈನಲ್ಲಾಗಲ್ಲ, ಅದಕ್ಕೆ ವಿಸರ್ಜನೆಯನ್ನು ಮಾಡೋಕ್ಕೂ ಆಗೋದಿಲ್ಲ. ಅದು ಒಳಗಡೆನೇ ಇರುತ್ತೆ. ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಂತ ಹೇಳಿದ್ರೆ ಇಂಥದ್ದು ಒಂದು ಅಂಶವನ್ನು ನಮ್ಮ ದೇಹ ಸ್ವೀಕರಿಸಿದಾಗ 30 ವರ್ಷಗಳ ಕಾಲ ನಮ್ಮ ದೇಹದಲ್ಲಿ ಅದು ಹಾಗೇ ಇರುತ್ತೆ. ಅಂದರೆ ಭೂಮಿ ಮೇಲೆ ಪ್ಲಾಸ್ಟಿಕ್ ಎಸೆದ್ರೆ ಅದು ಹೇಗೆ ಭೂಮಿಯ ಭಾಗ ಆಗದೆ ಇರುತ್ತೋ ಅದೇ ರೀತಿ ಇವು ಕೂಡ ನಮ್ಮ ದೇಹದಲ್ಲಿ 30 ವರ್ಷಗಳ ಕಾಲ ಯಾವುದೇ ಥರ ಚಯಾಪಚಯ ಕ್ರಿಯೆಗೂ ಒಳಗಾಗದೆ, ವಿಸರ್ಜನೆಯೂ ಆಗದೆ, ಬೇರೆ ಚಯಾಪಚಯ ಕ್ರಿಯೆಯ ಅಡ್ಡಗಾಲನ್ನು ಹಾಕ್ಕೊಂಡು ನಮ್ಮ ದೇಹದ ಒಳಗಡೆ ಇರುತ್ತೆ. ಇದು ಏನು ಮಾಡುತ್ತೆ? ನಮ್ಮ ಹೃದಯಕ್ಕೆ ನೇರವಾದ ಆಘಾತವನ್ನು ಉಂಟು ಮಾಡುತ್ತೆ. 30 ವರ್ಷಗಳ ಕಾಲ ದೀರ್ಘವಾಗಿ ಇರುತ್ತೆ ಅಂತ ಹೇಳೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ನೀವು ಮಕ್ಕಳು ಆಸೆ ಪಟ್ಟರು ಅಂತ ಹೇಳಿಬಿಟ್ಟು ನೀವು ಈ MSGಯನ್ನು ಹಾಕಿ ಕೊಟ್ಟು ಆಮೇಲೆ ಸ್ವಲ್ಪ ಅವರು ದೊಡ್ಡವರಾದಮೇಲೆ ನಿಲ್ಲಿಸಿದ್ರು ಕೂಡ
ಈ ಚಿಕ್ಕ ವಯಸ್ಸಿನಲ್ಲಿ ತೆಗೆದುಕೊಂಡಿದ್ದು 30 ವರ್ಷದ ತನಕ ಒಳಗಡೆ ಇದ್ದು 25, 30, 35 ವರ್ಷಕ್ಕೆ ಅದು ತನ್ನ ಪ್ರಭಾವವನ್ನು ಅಂತಂದರೆ ದುಷ್ಪರಿಣಾಮವನ್ನು ಆ ನಂತರ ಕೂಡ ಬೀಳುತ್ತೆ. ಗರ್ಭಿಣಿಯಾಗಿದ್ದಂತಹ ತಾಯಿ ಇದನ್ನು ತೆಗೆದುಕೊಂಡಿದ್ದರೆ ಅದು ಅವಳ ಮಗುವಿನ ಮೇಲೆ, ಮಗು ಸ್ವಲ್ಪ ದೊಡ್ಡದಾಗುವಾಗ ಕೂಡ ಆ ಸಮಸ್ಯೆ ಎಂದೋ ತಾಯಿ ಗರ್ಭಿಣಿಯಾಗಿದ್ದಾಗ ತಿಂದಿದ್ದು 25 ವರ್ಷದ ಒಬ್ಬ ಹುಡುಗ ಅಥವಾ ಒಂದು ಹುಡುಗಿಗೆ ಅದು ಪ್ರಭಾವವನ್ನು ಬೀರ್ಬೋದು. ಅಷ್ಟು ದಿವಸಗಳ ಕಾಲ, ವರ್ಷಗಳ ಕಾಲ ನಮ್ಮ ದೇಹದಲ್ಲಿ ಅದು ಇರುತ್ತೆ. ಇದು ಇಷ್ಟೇ ಅಲ್ಲ, ನಾವು ತಿಂತಿರೋವಂಥ ಆಹಾರಗಳಲ್ಲಿ ನೋಡಿ, ಈ ಪ್ರಿಸರ್ವೇಟಿವ್ ತುಂಬ ಎಲ್ಲದರಲ್ಲೂ ಇದೆ. ನೀವು ಹೊರಗಡೆಯಿಂದ ಏನೇ ಆಹಾರ ತೆಗೆದುಕೊಂಡು ಬಂದರೂ ಅದರೊಳಗೆ ಈ ಪ್ರಿಸರ್ವೇಟಿವ್ ಅಂತ ಅನ್ನೋದು ಇದ್ದೇ ಇರುತ್ತೆ. ಈ ಪ್ರಿಸರ್ವೇಟಿವಲ್ಲಿ ಸಲ್ಫೈಟ್ಗಳು, ಸೋಡಿಯಂ ಸಲ್ಫೈಟು, ಸೋಡಿಯಂ ಬೈಸಲ್ಫೇಟು, ಪೊಟ್ಯಾಷಿಯಂ ಬೈಸಲ್ಫೇಟು, ಇವುಗಳು ಎಲ್ಲವೂ ನಮ್ಮ ದೇಹದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೆಚ್ಚು ತೊಂದರೆಯನ್ನು, ಅದರಲ್ಲೂ ಹೃದಯಕ್ಕೆ ಆಘಾತವನ್ನು ಉಂಟು ಮಾಡುವಂತಹ ಕಾಯಿಲೆಗಳನ್ನು ಇದು ಬರೆಸುತ್ತೆ. ಹಾಗಾಗಿ ನಾವು ಪ್ಯಾಕೇಜ್ಡ್ ಆಹಾರಗಳನ್ನ ತೆಗೆದುಕೊಳ್ಳೋದನ್ನು ಮೊದಲನೇದಾಗಿ ಬಿಡಬೇಕು. ಏನಾಗುತ್ತೆ, ಯಾತಕ್ಕೆ ಇವರು ಈ ತರಹದ ಕೆಟ್ಟ ಫ್ಯಾಟನ್ನು ಕೂಡ ಹಾಕ್ತಾರೆ, ಬರೀ ಈ ಪ್ರಿಸರ್ವೇಟಿವ್ ಮಾತ್ರನೇ ಅಲ್ಲ, ಈ ಕೆಟ್ಟ ಫ್ಯಾಟನ್ನು ಯಾಕೆ ಹಾಕ್ತಾರೆ ಅಂತ ಹೇಳಿದ್ರೆ, ಈ ಸಹಜವಾದ ಫ್ಯಾಟ್ ಅಥವಾ ತುಪ್ಪ ಅಥವಾ ಎಣ್ಣೆಯಿಂದ ಮಾಡಿದಂತಹ ಆಹಾರಗಳು ತುಂಬ ಮೃದುವಾಗಿ ಇರುತ್ತೆ, ಬೇಗ ಮುರಿದುಕೊಂಡು ಹೋಗುತ್ತೆ, ಅದು ಹೆಚ್ಚಿಗೆ ದಿವಸ ಇಡೋಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹೆಚ್ಚಾಗಿ ಈ ರಿಫೈನ್ಡ್ ಆಗಿರೋವಂಥದ್ದನ್ನು ಅಥವಾ ಈ ಡಾಲ್ಡಾ ತರಹದ ಆಹಾರಗಳನ್ನು ಬಳಸೋದ್ರಿಂದ ಆಹಾರಕ್ಕೆ ಒಂದು ಆಕೃತಿ, ಒಂದು ದೃಢವಾದ ಒಂದು ಆಕೃತಿಯನ್ನು ಕೊಡುತ್ತೆ. ಟೆಕ್ಸ್ಚರ್ ಅಂತ ಹೇಳ್ತೀವಿ ನೋಡಿ, ಅದು ಕೊಡುತ್ತೆ. ಅದು ಅದೇ ನೀವು ಬೆಣ್ಣೆನಲ್ಲೋ ಎಣ್ಣೆನಲ್ಲೋ ಮಾಡಿದ್ರೆ ಮೃದುವಾಗಿರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಪ್ಯಾಕೇಜಿಗೆ ಅನುಕೂಲ ಆಗುತ್ತೆ, ತುಂಬ ದಿವಸ ಅದನ್ನು ಶೇಖರಣೆ ಮಾಡ್ಬೋದು, ಶೆಲ್ಫ್ ಲೈಫ್ ಜಾಸ್ತಿ ಇರುತ್ತೆ. ಆ ಕಾರಣಗಳಿಂದ ನಾವು ಏನೇ ಪ್ಯಾಕೇಜ್ಡ್ ಆಹಾರ, ನೀವು ಚಕ್ಲಿ ಇರಬಹುದು ಅಥವಾ ಇನ್ಯಾವುದಾದ್ರೂ ಬಿಸ್ಕಟ್ ಇರಬಹುದು, ಕುಕೀಸ್ ಇರಬಹುದು, ಇದರಲ್ಲಿ ಎಲ್ಲದರಲ್ಲೂ ಇಂಥದ್ದನ್ನು ತುಂಬ ಹಾಕಿರ್ತಾರೆ, ಪ್ರಿಸರ್ವೇಟಿವ್ ಹಾಕಿರ್ತಾರೆ. ನೀವೇನಾದರೂ ಉಪ್ಪಿನಕಾಯಿನ ಹೊರಗಡೆಯಿಂದ ಕೊಂಡುಕೊಂಡಿದ್ದೀನಿ ಅಂತಂದರೆ ಅದರಲ್ಲಿ ಖಂಡಿತವಾಗ್ಲೂ ಈ ಪ್ರಿಸರ್ವೇಟಿವ್ನ ಹಾಕ್ತಾರೆ. ಮನೆಯಲ್ಲಿ ಹಾಕೋ ಥರ ಉಪ್ಪಿನಕಾಯಿ ಹಾಕೋದು ತುಂಬ ಪರಿಶ್ರಮದ ಕೆಲಸ ರೀ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ಆ ತರಹ ಅವರು ಖಂಡಿತ ಮಾಡೋದಿಲ್ಲ, ಅವರು ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಹಾಗಾಗಿ ಯೋಚನೆ ಮಾಡಿ ಆದಷ್ಟು ನೀವು ಹೊರಗಡೆ ಆಹಾರಗಳನ್ನು, ಆದಷ್ಟು ಅಲ್ಲ ಪರಿಪೂರ್ಣವಾಗಿ ಇಂತಹ ಆಹಾರಗಳನ್ನು ನೀವು ಬಿಟ್ಟಾಗ ಆರೋಗ್ಯ ಖಂಡಿತವಾಗಲೂ ನಿಮ್ಮದಾಗಿರುತ್ತೆ. ಈಗ ಹೇಳಿ, ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಆಗ್ತಾಯಿದೆ ಅಂತ ಹೇಳಿದರೆ ಏಕಮಾತ್ರ ಕಾರಣ ಯಾರು? ನಾವೇ. ಒಂದು, ನಮಗೆ ಬೇಕಾಗಿರೋದಕ್ಕಿಂತ ಹೆಚ್ಚು ಕ್ಯಾಲೋರಿ, ಅಂದರೆ ನಾಳೆ ಊಟವನ್ನು ಇವತ್ತೇ ಮಾಡ್ತಾ ಇದ್ದೀವಿ, ನಮಗೆ ಬೇಕಾಗಿರೋದಕ್ಕಿಂತ ಒಂದು ದಿವಸಕ್ಕೆ 10 ಗ್ರಾಮ್ ಪ್ರೋಟೀನ್ ಜಾಸ್ತಿ ತೊಗೋತಾ ಇದ್ದೀವಿ, ನಮಗೆ ಬೇಕಾಗಿರೋದಕ್ಕಿಂತ ಒಂದು ದಿವಸಕ್ಕೆ 40 ಗ್ರಾಮ್ ಕೊಬ್ಬನ್ನು ನಾವು ಜಾಸ್ತಿ ತೆಗೆದುಕೊಳ್ತಾ ಇದ್ದೀವಿ. ಅಂದರೆ ನಮ್ಮ ಎನರ್ಜಿಯಲ್ಲಿ ಸುಮಾರು 50 ಭಾಗದಷ್ಟು ಎನರ್ಜಿ ನಮಗೆ ಕೊಬ್ಬಿನಿಂದ ಬರ್ತಾ ಇದೆ. ಅದೆಲ್ಲದರ ಜೊತೆಗೆ ಸಾಲದು ಅಂತ ಈ ತರಹದ ರಾಸಾಯನಗಳನ್ನು ಕೂಡ ನಾವು ಹಾಕ್ಕೊಂಡು ಕಾಯಿಲೆಯನ್ನು ಬರ್ಸ್ಕೊತಾ ಇದ್ದೀವಿ. ಯೋಚನೆ ಮಾಡಿ, ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಮ್ಮ ಆಹಾರದ ಆಯ್ಕೆ ಸರಿಯಾಗಿ ಇರಲಿ. ನಮಸ್ಕಾರ.